ನಮೋ ವೆಂಕಟೇಶಾಯ ನಮಃ. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ನನ್ನ ವೀಕ್ಷಕರಿಗೂ ಆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದವಿರಲಿ. ಸಿಂಹರಾಶಿಯವರೇ, ನಿಮ್ಮೊಳಗಿನ ಶಕ್ತಿ ಸಾಮಾನ್ಯವಲ್ಲ. ಅದು ಒಂದು ಸಿಂಹದ ಗರ್ಜನೆ ಹಾಗೆ. ಶಾಂತವಾಗಿದ್ದರೂ ಪ್ರಭಾವಿ, ತಾಳ್ಮೆಯಿದ್ದರೂ ಅಪಾರ ಶಕ್ತಿಯುತ. ನೀವು ಹುಟ್ಟಿನಿಂದಲೇ ನಾಯಕತ್ವ ಗುಣ ಹೊಂದಿರುವವರು. ನೀವು ಮುಂದೆ ನಿಲ್ಲುವವರಲ್ಲ, ಮುಂದೆ ನಿಲ್ಲಿಸುವವರಾಡಿರುತ್ತೀರಿ. ನಿಮ್ಮ ಶಕ್ತಿಯೇನು? ನೀವು ಧೈರ್ಯಶಾಲಿಗಳು. ಯಾವ ಪರಿಸ್ಥಿತಿಯಲ್ಲಾದರೂ ಹಿಂದಸರಿಯುವುದಿಲ್ಲ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಆಯುಧ. ಜನರು ಕಷ್ಟದಲ್ಲಿದ್ದಾಗ ನಿಮ್ಮ ಕಡೆ ನೋಡುತ್ತಾರೆ, ಏಕೆಂದರೆ ನೀವು ಬೆಳಕು. ನೀವು ನಿರ್ಧಾರ ಮಾಡಿದರೆ ಅದನ್ನು ಸಾಧಿಸುವ ತನಕ ಬಿಡುವುದಿಲ್ಲ. ಇದು ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ದುರ್ಬಲತೆಯೇನು? ಕೆಲವೊಮ್ಮೆ ನಿಮ್ಮ ಅಹಂಕಾರ ನಿಮ್ಮನ್ನು ಹಿಂದೆ ತಳ್ಳಬಹುದು. ನಾನೇ ಸರಿಯೇ ಅನ್ನುವ ಭಾವನೆ ಹೆಚ್ಚಾದಾಗ ಸಂಬಂಧಗಳಲ್ಲಿ ಅಂತರ ಬರುತ್ತದೆ. ಕೋಪ ಬಂದಾಗ ಮಾತು ಕಠಿಣವಾಗಬಹುದು. ಆದರೆ ನೀವು ಇದನ್ನು ಅರಿತಲೇ ಅದನ್ನು ನಿಯಂತ್ರಿಸಬಲ್ಲಿರಿ. ಅದರಲ್ಲಿ ನಿಮ್ಮ ಗೆಲುವಿದೆ. ನಿಮ್ಮ ಗುಣಗಳು ಮತ್ತು ಹೋಗುಗಳು. ನೀವು ನಿಷ್ಠಾವಂತರಾಗಿರುತ್ತೀರಿ. ನಿಮ್ಮವರಿಗಾಗಿ ಏನಾದರೂ ಮಾಡಲು ಸಿದ್ಧ. ಪ್ರೀತಿ ಕೊಟ್ಟರೆ ಹೃದಯ ತುಂಬಿಕೊಡುವವರು. ಆದರೆ ನೀವು ನಂಬಿದವರು ಮೋಸ ಮಾಡಿದರೆ ತುಂಬಾ ನೋವಾಗುತ್ತದೆ. ನೀವು ದಾನಶೀಲರು, ಸಹಾಯ ಮಾಡುವ ಮನಸ್ಸಿರುವವರು. ಆದರೆ ಕೆಲವೊಮ್ಮೆ ನೀವು ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳುತ್ತೀರಿ. ಅದು ನಿಮ್ಮ ಮನಸ್ಸಿಗೆ ನೋವು ತರುತ್ತದೆ. ನಿಮ್ಮ ದೇವರು. ಸಿಂಹರಾಶಿಯವರಿಗೆ ಶಕ್ತಿ, ಧೈರ್ಯ ಮತ್ತು ರಕ್ಷಣೆ ನೀಡುವ ದೇವರು ಎಂದರೆ ಶಿವನ ಶಕ್ತಿ ಅಥವಾ ದುರ್ಗಾದೇವಿ. ನೀವು ಯಾವಾಗ ಕಷ್ಟದಲ್ಲಿದ್ದರೂ ದೇವರನ್ನು ನೆನೆಸಿದರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನಿಮ್ಮ ಒಳಗಿನ ಶಕ್ತಿಯನ್ನು ದೇವರ ಅನುಗ್ರಹದಂತೆ ಕಾಣಬೇಕು. ನಿಮ್ಮ ಕಷ್ಟಗಳು. ಜೀವನದಲ್ಲಿ ನಿಮಗೆ ಹೆಚ್ಚು ಪರೀಕ್ಷೆಗಳು ಬರುತ್ತವೆ. ಹಣಕಾಸಿನ ತೊಂದರೆ, ಕೆಲಸದಲ್ಲಿ ಅಡೆತಡೆ, ಸಂಬಂಧಗಳಲ್ಲಿ ಅಸಮಾಧಾನ. ಇವೆಲ್ಲ ನಿಮ್ಮನ್ನು ಪರೀಕ್ಷಿಸಲು ಬರುತ್ತವೆ. ಆದರೆ ಗಮನದಲ್ಲಿಟ್ಟುಕೊಳ್ಳಿ, ಸಿಂಹವನ್ನು ಪರೀಕ್ಷೆ ಮಾಡಬಹುದು, ಆದರೆ ಸೋಲಿಸಲಾಗುವುದಿಲ್ಲ. ನೀವು ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಹೊಂದಿದ್ದೀರಿ. ನಿಮ್ಮ ಜೀವನ ಶೈಲಿ ಹೇಗಿರಬೇಕು? ನೀವು ಶಾಂತವಾಗಿ, ಸಮತೋಲನದಿಂದ ನಡೆಯಿರಿ. ಕೋಪವನ್ನು ನಿಯಂತ್ರಿಸಿ, ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ದಿನನಿತ್ಯ ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಗುರಿಯನ್ನು ನೆನೆಸಿ. ನಿಮ್ಮ ಮನಸ್ಸಿಗೆ ಪಾಸಿಟಿವ್ ಆಲೋಚನೆ ನೀಡಿ. ನಾನು ಮಾಡುತ್ತೇನೆ ಅನ್ನುವ ನಂಬಿಕೆ ನಿಮ್ಮೊಳಗೆ ಇರಲಿ. ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಮೂರಿಗೂ ಗಮನ ಕೊಡಿ. ಮೋಟಿವೇಶನ್ ಮಾತು. ಸಿಂಹರಾಶಿಯವರೇ, ನೀವು ಸಾಮಾನ್ಯವಲ್ಲ. ನಿಮ್ಮಲ್ಲಿ ಒಂದು ವಿಶೇಷತೆಯಿದೆ. ನೀವು ಬೆಳಗಿದರೆ ನಿಮ್ಮ ಸುತ್ತಲಿನವರ ಜೀವನವೂ ಬೆಳಗುತ್ತದೆ. ಯಾರಾದರೂ ನಿಮ್ಮನ್ನು ಕಡಿಮೆ ಎಂದರೂ ನಿಮ್ಮ ಶಕ್ತಿಯವರಿಗೆ ಗೊತ್ತಿಲ್ಲ. ನಿಮ್ಮ ಸಮಯ ಬಂದಾಗ ನೀವು ಎಲ್ಲರಿಗೂ ಉತ್ತರವಾಗುತ್ತೀರಿ, ನಿಮ್ಮ ಯಶಸ್ಸಿನ ಮೂಲಕ. ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು, ನಾನು ಸಿಂಹ, ನಾನು ಸೋಲುವುದಿಲ್ಲ, ನಾನು ಗೆಲ್ಲುತ್ತೇನೆ. ನಿಮ್ಮ ಜೀವನ ಒಂದು ಕಥೆ. ಅದು ಪ್ರೇರಣೆಯ ಕಥೆಯಾಗಬೇಕು. ಮುಂದೆ ನಡೆಯಿರಿ. ನಿಮ್ಮ ಗುರಿಯನ್ನು ಸಾಧಿಸಿ. ನಿಮ್ಮ ಒಳಗಿನ ಸಿಂಹವನ್ನು ಜಾಗೃತಗೊಳಿಸಿ. ನಿಮ್ಮ ಗರ್ಜನೆ ಜಗತ್ತಿಗೆ